ಹೈಕಮಾಂಡ್ ಸ್ಟ್ರಾಂಗ್ ಅನ್ನೋ ಸಂದೇಶನ ಹಾಗಾದ್ರೆ ರಾಜ್ಯ ನಾಯಕರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಟ್ಟಿ ಹೇಳಿದ ಹೈಕಮಾಂಡ್ ವಿರುದ್ಧವಾಗಿ ಮಾತನಾಡಿದ್ರೆ ಸಹಿಸಲ್ಲ ಅನ್ನೋ ಸಂದೇಶ ಈ ಮುಖೇನ ರವಾನೆಯಾಗಿದೆ. ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ ಹೈಕಮಾಂಡ್. ವೋಟ್ ಲಿಸ್ಟ್ ಗೋಲ್ಮಾಲ್ ಕೇಸನ್ನ ಗಂಭೀರವಾಗಿ ಪರಿಗಣಿಸಿದ ಹೈಕಮಾಂಡ್. ಇಡೀ ವ್ಯವಸ್ಥೆ ಎದುರು ಹಾಕಿಕೊಂಡಿರುವ ಕಾಂಗ್ರೆಸ್ ಹೈಕಮಾಂಡ್ ಇಡೀ ವ್ಯವಸ್ಥೆಯನ್ನ, ಆದ್ರೆ ರಾಹುಲ್ ಗಾಂಧಿ ನಿಲುವಿಗೆ ವಿರುದ್ಧವಾಗಿ ರಾಜಣ್ಣ ಹೇಳಿಕೆಯನ್ನ ಕೊಡ್ತಾರೆ. ಅಂತಿಮವಾಗಿ ರಾಜಣ್ಣ ಹೇಳಿಕೆಗೆ ಗರಂ ಆಗಿ ಗೇಟ್ ಪಾಸ್ ಕೊಟ್ಟಿದೆ ಹೈಕಮಾಂಡ್. ಅಂದ್ರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಅನ್ನೋ ಸಂದೇಶವನ್ನ ಈಗ ರವಾನೆ ಮಾಡಿದಂಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ ವಿರುದ್ಧವಾಗಿ ಮಾತನಾಡಿದ್ರೆ ಯಾರನ್ನೂ ಕೂಡ ಸಹಿಸಲ್ಲ, ಅದನ್ನ ಸಹಿಸೋ ಮಾತೇ ಇಲ್ಲ. ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದೆ ಈಗ ಹೈಕಮಾಂಡ್. ವೋಟ್ ಲಿಸ್ಟ್ ಗೋಲ್ಮಾಲ್ ಕೇಸನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಅಂದ್ರೆ ಕಾಂಗ್ರೆಸ್ ಇದನ್ನ ಇಟ್ಕೊಂಡು ಎಷ್ಟು ಡ್ಯಾಮೇಜ್ ಮಾಡಬೇಕು ಅಷ್ಟು ಡ್ಯಾಮೇಜ್ ಕೇಂದ್ರ ಸರ್ಕಾರಕ್ಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ರು. ಆದ್ರೆ ಏಕಾಏಕಿಯಾಗಿ ತಮ್ಮದೇ ಸರ್ಕಾರದಲ್ಲಿರುವಂತಹ ಒಬ್ಬ ಹಿರಿಯ ಸಚಿವರು ವಿರೋಧ ಹೇಳಿಕೆಯನ್ನ ಕೊಡ್ತಾರೆ ಅಂದಾಗ ಸಹಜವಾಗಿ ಶಾಕ್ ಆಗಿರೋದು. ಎಸಿನೋ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ, ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನಾನು ಮಾರುತಿ ಪಾವಗಡ ಅವ್ರ ಬಳಿ ಹೋಗ್ತೀನಿ. ಮಾರುತಿ ಪಾವಗಡ, ಒಂದು ಬಹಳ ಸ್ಪಷ್ಟವಾಗಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆ, ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಂಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಯಾವುದನ್ನು ಕೂಡ ಸಹಿಸಲ್ಲ, ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಫೈನಲ್ ಅನ್ನೋ ಸಂದೇಶನ ಇದು. ಹಾಗಾದ್ರೆ ರಾಮ್, ಕೇಂದ್ರ ಸರ್ಕಾರದ ವಿರುದ್ಧ ಬಹಳಷ್ಟು ಗಂಭೀರವಾದಂತಹ ಒಂದು ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದು ಕೇವಲ ಇದು ಕರ್ನಾಟಕದ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿರುತ್ತೆ. ಇಡೀ ದೇಶಾದ್ಯಂತ ಈ ವಿಚಾರವನ್ನ ಹೆಚ್ಚು ಹೆಚ್ಚು ಚರ್ಚೆ ಮಾಡಬೇಕು, ಜನರಿಗೆ ಮನಮುಟ್ಟುವಂತಹ ಒಂದು ರೀತಿಯಲ್ಲಿ ಇದನ್ನ ನಾವು ತೆಗೆದುಕೊಂಡು ಹೋಗಬೇಕು ಕಾಂಗ್ರೆಸ್ ನಾಯಕರು ಅನ್ನುವಂಥದ್ದನ್ನ ಬೆಂಗಳೂರಿನಲ್ಲೇ ಆ ಸಂದೇಶವನ್ನ ಇಡೀ ದೇಶಕ್ಕೆ ಕಳಿಸುವಂತ ಒಂದು ಕೆಲಸ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಆ ಹೇಳಿಕೆ ಆ ಭಾಷಣ ಮಾಡಿ ಹೋದ ಒಂದೇ ದಿನದಲ್ಲೇ ವ್ಯತಿರಿಕ್ತವಾದಂತಹ ಒಂದು ಹೇಳಿಕೆಯನ್ನ ರಾಜಣ್ಣ ಅವರು ಕೊಟ್ಟಿದ್ದು ಕಾಂಗ್ರೆಸ್ ಹೈಕಮಾಂಡ್ ಗರಂ ಆಗೋದಕ್ಕೆ ಕಾರಣ ಆಯ್ತು. ಯಾಕಂತ ಹೇಳಿದ್ರೆ ಸಹಜವಾಗಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ಅವತ್ತು ಇದಾವೆ, ಇವತ್ತು ಇದೆ, ಮುಂದೇನು ಕೂಡ ಇದ್ದೇ ಇರ್ತವೆ ಬಣ ರಾಜಕೀಯ. ಈ ಬಣ ಏನ್ ಮಾಡುತ್ತೋ ಮತ್ತೊಂದು ಬಣ ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತರುವಂತಹ ಶತಾಯಗತಾಯ ಪ್ರಯತ್ನ ಮೊದಲಿಂದಲೂ ಕೂಡ ಅದು ಮಾಡ್ತಾಳೆ ಬರ್ತಾ ಇದೆ. ಇವತ್ತು ಕೂಡ ಅದೇ ಆಗಿರುವಂತದ್ದು. ಸಿದ್ದರಾಮಯ್ಯವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ರಾಜಣ್ಣ ಅವರು ಈ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಿಲುವನ್ನ, ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನ, ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನ ರಾಜಣ್ಣ ಅವರಿಗೆ ಅನ್ವಯ ಆಗೋದಿಲ್ವಾ ಅನ್ನುವಂತ ಒಂದು ರೀತಿಯಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ಕೃಷ್ಣಪ್ಪ ಅವರು ಪತ್ರ ಬರೆದು ಆ ಪತ್ರಕ್ಕೆ ಸುರ್ಜೇವಾಲಾ ಬಹಳಷ್ಟು ಗರಂ ಆಗಿರುವಂತದ್ದು. ಆ ಪತ್ರ ರಾಹುಲ್ ಗಾಂಧಿ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಅದೇ ರೀತಿ ಹೇಳಿ ಕೇಳಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮದೇ ರಾಜ್ಯದವರು. ಆದ್ರೆ ಈಗ ಸಮಸ್ಯೆ ಇದ್ದಿದ್ದು ಏನಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟು ಸುಲಭವಾಗಿ ಇಂಥ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾರ ಅನ್ನುವಂತ ಒಂದು ಚರ್ಚೆ ಬೆಳಿಗ್ಗೆಯಿಂದಲೂ ಕೂಡ ಇತ್ತು. ಆದ್ರೆ ಇದು ವಿಪಕ್ಷದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಯಾಕಂತ ಹೇಳಿದ್ರೆ ಮೊನ್ನೆ 8ನೇ ತಾರೀಕಿಂದಲೂ ಕೂಡ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ರಾಹುಲ್ ಗಾಂಧಿ ಅವರ ಬಗ್ಗೆ ಬೇರೆ ರೀತಿಯಾದಂತಹ ಒಂದು ನೆರೆಟಿವ್ ಸೆಟ್ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಿದೆ. ಹಿಟ್ ಅಂಡ್ ರನ್ ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ತಿದೆ. ಇಂತಹ ಸಂದರ್ಭದಲ್ಲಿ ಒಂದು ರಾಜ್ಯ ಸರ್ಕಾರದಲ್ಲಿ ಪ್ರಮುಖ ಖಾತೆಯನ್ನು ನಿಭಾಯಿಸ್ತಾ ಇರುವಂತಹ ಒಬ್ಬ ಹಿರಿಯ ಸಚಿವ ರಾಹುಲ್ ಗಾಂಧಿ ಅವರ ಹೇಳಿದ್ದಕ್ಕೆ ವ್ಯತಿರಿಕ್ತವಾದಂತಹ ಒಂದು ಹೇಳಿಕೆಯನ್ನು ಕೊಡುವಂತದ್ದು, ಆ ವೋಟರ್ ಲಿಸ್ಟ್ ಮಾಡಿದ್ದು ಕೂಡ ಕಾಂಗ್ರೆಸ್ ಅವರೇ ಅಂತ ಹೇಳಿಕೆ ಕೊಟ್ರೆ ಅದು ಯಾವ ಅರ್ಥವನ್ನ ಕೊಡುತ್ತೆ, ಅದು ಯಾವ ಸಂದೇಶವನ್ನ ರಾಜ್ಯಕ್ಕೆ ದೇಶಕ್ಕೆ ಕೊಡುತ್ತೆ? ಇದನ್ನ ವಿಪಕ್ಷವಾಗಿರುವಂತಹ ಬಿಜೆಪಿ ನಮ್ಮ ವಿರುದ್ಧ ಯಾವ ರೀತಿಯಾಗಿ ಅಸ್ತ್ರವಾಗಿ ಬಳಸ್ಕೊಳ್ಬಹುದು? ರಾಹುಲ್ ಗಾಂಧಿ ಅವರನ್ನ ಬಿಜೆಪಿಯೋ ಮತ್ತೊಬ್ಬರು ಅಲ್ಲ, ಕಾಂಗ್ರೆಸ್ ಅವರೇ ಸೀರಿಯಸ್ ಆಗಿ ತೆಗೆದುಕೊಳ್ತಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಒಬ್ಬ ಸಚಿವ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇದನ್ನ ಇಡೀ ದೇಶಾದ್ಯಂತ ಈ ನೆರೇಟಿವ್ ಅನ್ನ ಸೆಟ್ ಮಾಡುತ್ತೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿರುವಂತದ್ದು.